ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇಃ ಜಾತವೇದಸೇ ಸನುವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕರಾವಳಿಯ ಪ್ರದೇಶವಾದ ಉಪ್ಪುಂದ ಗ್ರಾಮದಲ್ಲಿ ಸುಮಾರು 3 ದಶಕಗಳ ಹಿಂದೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು, ಜಾತಿ ಮತ ಭಾಷಾ ಪ್ರಾಂತಕ್ಕೆ ಅತೀತರು, ಸಮಸ್ತರಿಂದ ಆರಾಧಿತರಾಗಿ ಸಮಸ್ತರನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ವೃಂದಾವನದ ಆಗಮನ ಪ್ರತಿಷ್ಠಾಪನೆ. ರಾಘವೇಂದ್ರ ಸ್ವಾಮಿಗಳವರು ಈ ವೃಂದಾವನದಲ್ಲಿ ಸ್ಥಿರವಾಗಿ ನೆಲೆಗೊಂಡು ಭಕ್ತರನ್ನು ಅನುಗ್ರಹಿಸ್ತಾ ಇರತಕ್ಕಂಥದ್ದು 3 ಶತಮಾನಗಳು 3 ದಶಕಗಳು ಸಂದಿವೆ. ಈ ಒಂದು ಕ್ಷೇತ್ರ ನಾವು ಚಿಂತನೆ ಮಾಡುವಾಗ ಇದೊಂದು ಪ್ರತಿಮಂತ್ರಾಲಯವಾಗಿ ನಾವು ಇದನ್ನು ಭಾವಿಸ್ತೇವೆ. ಯಾಕೆ ಹೇಳಿದರೆ, ತಾಯಿ ದುರ್ಗಾ ಪರಮೇಶ್ವರಿ ಈ ಕ್ಷೇತ್ರ ದೇವತೆಯಾಗಿ ಇಲ್ಲಿ ನೆಲೆಗೊಂಡು ತನ್ನ ಭಕ್ತಾಗ್ರೇಸರನಾದ ರಾಘವೇಂದ್ರ ಸ್ವಾಮಿಗಳವರನ್ನು ಇಲ್ಲಿ ಬರಮಾಡಿ ಆಶೀರ್ವಾದವನ್ನು ಮಾಡಿ ಭಕ್ತರಿಗೆ ಗುರುಗಳು ದೇವತೆ ಇಬ್ಬರೂ ಅನುಗ್ರಹ ಆಶೀರ್ವಾದ ಪಡೆಯುವಂತಹ ಸೌಭಾಗ್ಯವನ್ನು ಕ್ಷೇತ್ರ ದೇವತೆಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಿದ್ದಾಳೆ. ಹೇಗೆ ಮಂತ್ರಾಲಯದಲ್ಲಿ ದುರ್ಗಾ ಅಮ್ಮನವರ ರೂಪದಿಂದ, ಮಾಂಚಾಲಮ್ಮ ರೂಪದಿಂದ ಅಲ್ಲಿದ್ದುಕೊಂಡು ತನ್ನದೇ ಆದಂತಹ ಹೆಸರಿನ ಗ್ರಾಮದಲ್ಲಿ ತನ್ನ ಭಕ್ತಾಗ್ರೇಸರನಾದ ಮಗನನ್ನು ಅಲ್ಲಿ ಕರೆಸಿ ಸಶರೀರವಾಗಿ ವೃಂದಾವನ ಪ್ರವೇಶವನ್ನು ಮಾಡಿಸಿ ಮಂತ್ರಾಲಯವನ್ನಾಗಿ ಪರಿವರ್ತನೆ ಮಾಡಿದಂತಹ ತಾಯಿ ಅಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರ ಮಠದ ಮುಂಭಾಗದಲ್ಲಿ ತಾನಿದ್ದಾಳೆ. ಇಲ್ಲಿಯೂ ಮಠಕ್ಕೆ ಮುಂಭಾಗದಲ್ಲಿ ತಾನಿದ್ದು ತನ್ನ ಕೃಪಾದೃಷ್ಟಿಯಿಂದ ಭಕ್ತರನ್ನು ಅನುಗ್ರಹಿಸಿ ರಾಯರ ಸೇವೆಗೆ ಹಣ ಮಾಡಿಕೊಟ್ಟಿದ್ದಾಳೆ. ಹಾಗಾಗಿ ಇದು ಮಂತ್ರಾಲಯಕ್ಕೆ ಇದೊಂದು ಸಾಮ್ಯ, ಪ್ರತಿಮಂತ್ರಾಲಯ ಅಂತ ನಾವು ಕರೀಬಹುದು. ಇನ್ನು ಈ ಮಠದ ಒಂದು ನಿರ್ಮಾಣ, ಸ್ಥಳದಾನ, ಭಕ್ತರ ದೇಣಿಗೆ, ರಾಯರ ಆಗಮನ, ವೃಂದಾವನ ಪ್ರತಿಷ್ಠಾಪನೆ ಇದೆಲ್ಲವೂ ಕೂಡ ನಮ್ಮ ಪುರಾಣಿಕರ ದಂಪತಿಗಳು, ಅವರ ತಂದೆ ತಾಯಿಗಳು ಅವರೆಲ್ಲರ ಒಂದು ವಿಶೇಷವಾದ ಭಕ್ತಿಯ ಕರೆಗೆ ಓಗೊಟ್ಟು ನಿಮ್ಮೆಲ್ಲರನ್ನು ಹರಿಸಲು ರಾಘವೇಂದ್ರ ಸ್ವಾಮಿಗಳವರು ಬಂದಿದ್ದಾರೆ. ಬಂದದ್ದು ಯಾರ ಮೂಲಕವಾಗಿ ಅಂತಂದರೆ, ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ನಮ್ಮ ಪರಮ ಗುರುಗಳ ಅಮೃತ ಹಸ್ತದಿಂದ ಇಲ್ಲಿ ಸ್ಥಾಪನೆಗೊಂಡದ್ದು. ಹಾಗಾಗಿ ಈ ಕ್ಷೇತ್ರ ಎಲ್ಲ ರೀತಿಯಲ್ಲಿಯೂ ಕೂಡ ಬಹು ವೈಶಿಷ್ಟ್ಯದಿಂದ ಕೂಡಿರ್ತಕ್ಕಂಥ ಕ್ಷೇತ್ರವಾಗಿದೆ. ಇನ್ನು ಈ ಮಠವನ್ನು ನಾವು ನೋಡುವಾಗ ಬಹಳ ಚಿಕ್ಕ ಪ್ರಮಾಣದಲ್ಲಿದ್ದ ಮಠ ಕ್ರಮಕ್ರಮವಾಗಿ ತುಂಬ ದೊಡ್ಡ ವ್ಯಾಪ್ತಿಯನ್ನು ಹೊಂದಿ ಸುಸಜ್ಜಿತವಾದ, ಸುವಿಶಾಲವಾದ, ಸುವ್ಯವಸ್ಥಿತವಾದಂತಹ ಮಠವಾಗಿ ಈ ಮಠ ಪರಿವರ್ತನೆಗೊಂಡಿದೆ. ಬಹುಶಃ ಈ ಸುತ್ತಮುತ್ತಲಿನಲ್ಲಿ ಇಷ್ಟು ಸುವ್ಯವಸ್ಥಿತವಾದ, ಸುವಿಶಾಲವಾದಂತಹ ಒಂದು ಮಠ ಮತ್ತೊಂದಿಲ್ಲ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈ ಮಠದ ನವಗ್ರಹ ಪ್ರತಿಷ್ಠಾಪನೆ ಆಗಬಹುದು, 25 ವರ್ಷದ ಉತ್ಸವ ಆಗಬಹುದು, ಅಥವಾ ನವೀಕೃತ ಕಟ್ಟಡ
ಇವುಗಳಿಗೆ ನಮ್ಮ ಪುರಾಣಿಕರು ಮೇಲಿಂದ ಮೇಲೆ ನಮಗೆ ಆಹ್ವಾನವನ್ನು ನೀಡಿ ನೀವು ಬರಬೇಕು ಅಂತ ತಮ್ಮ ಅಪೇಕ್ಷೆಯನ್ನು ಭಕ್ತರ ಪರವಾಗಿ ನೀಡಿದಾಗ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದ ಅದು ಮುಂದೂಡಿ ಬಂದಿದೆ. ಒಂದರ್ಥದಲ್ಲಿ ಇವತ್ತು ರಾಘವೇಂದ್ರ ಸ್ವಾಮಿಗಳವರು ಮೂಲರಾಮನನ್ನು ಇಲ್ಲಿ ಕರೆಸಿ ಆ ತಾಯಿಯ ಮತ್ತು ಗುರುಗಳ ದರ್ಶನವನ್ನು ನಮಗೆ ನೀಡಿಸಬೇಕು ಅಂತ ರಾಯರ ಆ ತಾಯಿಯ ಸಂಕಲ್ಪ ಇರಬಹುದು. ಇವತ್ತಿಗೆ ಆ ಸುಸಂದರ್ಭ ಅನ್ನುವಂಥದ್ದು ಮೂಡಿ ಬಂದಿದೆ. ಆದರೆ ಒಂದು ನೆನೆಸಿದರೆ ಏನಾಗ್ತದೆ ಅಂತಂದರೆ, ಭಕ್ತರಿಗೆ ರಾಯರು ಇಷ್ಟು ಒಲಿತಾರ ಅಂತ ನಮಗೆ ಉಪ್ಪುಂದದ ಜನತೆಯನ್ನು ನೋಡಿದಾಗ ಗೊತ್ತಾಗ್ತದೆ. ನಿಮ್ಮೆಲ್ಲರ ಭಕ್ತಿ, ಪುರಾಣಿಕರು ಹೇಳಿದರು, ನಾವು ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು, ಈ ಪ್ರಾಂತದಲ್ಲಿ ಎಲ್ಲ ಮಗವೀರರು ವಿಶೇಷವಾಗಿ ಇಲ್ಲೆಲ್ಲ ಇದ್ದಾರೆ. ಇಂತೆಲ್ಲ ಇರುವಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ರಾಯರನ್ನ ಹೇಗೆ ಕರೆಸೋದು, ಹೇಗೆ ಪೂಜಿಸೋದು, ಹೇಗೆ ಏನಾದರೂ ಅಪಚಾರ ಆಗ್ತದೆ ಅಂತ. ಯಾವ ಅಪಚಾರವೂ ಇಲ್ಲ, ನೀವು ಮಾಡ್ತಾ ಇರುವಂತಹ ಕ್ರಮವೇ ಸರಿಯಾದ ಕ್ರಮ ಅಂತ ರಾಯರು ಒಪ್ಪಿ ಇಲ್ಲಿ ಕುಳಿತಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ಇವತ್ತು ಶೈವ ಸ್ಮಾರ್ಥ ಇತ್ಯಾದಿ ಯಾವುದೇ ಭೇದ ಭಾವನೆ ಇಲ್ಲದೆ ಎಲ್ಲರೂ ಆರಾಧಿಸುವಂತಹ ಗುರುಗಳು ಮತ್ತು ಎಲ್ಲರನ್ನೂ ಕೂಡ ಅನುಗ್ರಹಿಸುವಂತಹ ಗುರುಗಳಾಗಿ, ವಿಶ್ವಗುರುಗಳಾಗಿ ರಾಘವೇಂದ್ರ ಸ್ವಾಮಿಗಳವರು ಇವತ್ತು ಮೆರೆದಿದ್ದಾರೆ. ಈ ಮಗುವೀರರ ಒಂದು ಕಸುಬು ಸಮುದ್ರದಲ್ಲಿ ಆಳಕ್ಕೆ ಇಳಿದು ಅಲ್ಲಿ ಮತ್ಸ್ಯ ಒಂದು ಇದನ್ನು ಏನು ಮೀನುಗಾರಿಕೆಯನ್ನು ಮಾಡಿ ಅವುಗಳ ಮೂಲಕವಾಗಿ ತಮ್ಮ ಜೀವನವನ್ನು ಸಾಗಿಸುವಂತಹ ದುರ್ಭರವಾದ ಕಷ್ಟಸಾಧ್ಯವಾದ ಕೆಲಸ. ಆದರೆ ಅವರ ಭಕ್ತಿ ಎನ್ನುವಂಥದ್ದೇನಿದೆ, ಇದು ನಿಜವಾಗಲೂ ಕೂಡ ನಮ್ಮೆಲ್ಲರಕ್ಕಿಂತಲೂ ಹೆಚ್ಚಿನ ಭಕ್ತಿ ಆ ಸಮಾಜದ ಜನತೆಯದ್ದು ಅಂತ ನಾವು ಹೇಳ್ತೇವೆ. ಯಾಕೆ ಹೇಳಿದರೆ, ಪಡುಕೆರೆ ಎನ್ನುವಂತಹ ಒಂದು ಸ್ಥಳದಲ್ಲಿ ಸಮುದ್ರ ತೀರದಲ್ಲಿ ಒಂದು ಮಠದ ಒಂದು ಧಾರ್ಮಿಕ ಭವನವನ್ನು ಮಾಡಬೇಕು ಅಂತ ಸಂಕಲ್ಪಿಸಿ ಅಲ್ಲಿಗೆ ತೆರಳಿ ಜಾಗವನ್ನು ನೋಡುವಾಗ ನಮ್ಮ ಪುರುಷೋತ್ತಮ ಶೆಟ್ಟರು ಹೊಂದಿದ್ದಾರೆ ಉಡುಪಿಯಲ್ಲಿ. ಅವರ ಕಟ್ಟಡ ಬಹಳ ವ್ಯವಸ್ಥಿತವಾದ ಕಟ್ಟಡವನ್ನು ಕಟ್ಟಿ ತಮಗೋಸ್ಕರವಾಗಿ ಕಡಲ ತೀರದಲ್ಲಿ ನಿರ್ಮಾಣ ಮಾಡಿಸಿದಂತಹ ಒಂದು ಮನೆ ಅಥವಾ ಅವರ ಔಟ್ ಹೌಸನ್ನು ರಾಯರ ಒಂದು ಸಂಕಲ್ಪದಂತೆ ಅದನ್ನು ಮಠಕ್ಕೆ ಕೊಟ್ಟಾಯಿತು. ಕೊಟ್ಟ ಮೇಲೆ ಅಲ್ಲಿರುವಂತಹ ಮಗವೀರರ ಎಲ್ಲರ ಒಂದು ಹರ್ಷ ಎಷ್ಟು ಅಂತಂದರೆ ಮುಗಿಲಿಗೆ ಎತ್ತಿರೋದಕ್ಕೆ ಏರಿರ್ತಕ್ಕಂಥದ್ದು. ಆ ದಿನ ಸ್ಥಳವನ್ನು ನೋಡುವಾಗ ಅಲ್ಲಿ ಎಲ್ಲ ಬೋಟುಗಳು ನಿಂತಿದ್ದಾವೆ. ಮಠದ ಮುಂಭಾಗದಲ್ಲಿ ನಿಂತಹ ಬೋಟು ರಾಘವೇಂದ್ರ ಸ್ವಾಮಿಗಳವರ ಹೆಸರಿರುವಂತಹ ಬೋಟು. ಮತ್ತು ಸ್ವಲ್ಪ ಅಲ್ಲಿ ಸುತ್ತಮುತ್ತ ಅವರ ಎಲ್ಲ ಮಗವೀರರ ಈ ಗುಡಿಸಲನ್ನು ನೋಡುವಾಗ ಅಲ್ಲಿ ಕಂಡದ್ದು ರಾಯರ ಚಿತ್ರಪಟ. ಗಾಳಿಗೆ ಎಲ್ಲಿಂದೋ ಬಂದದ್ದು ರಾಘವೇಂದ್ರ ಸ್ವಾಮಿಗಳವರ ಆ ಫೋಟೋ ಹಾರಿಕೊಂಡು ಬಂದು ಈಗ ಯಾವ ಜಾಗವನ್ನು ನಾವು ನೋಡಿ ಮಠಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಆ ಜಾಗಕ್ಕೆ ಬಂದು ಆ ಗಾಳಿಯಿಂದ ರಾಘವೇಂದ್ರ ಸ್ವಾಮಿಗಳವರ ಭಾವಚಿತ್ರ ಅಲ್ಲಿ ಬಂದು ನಿಂತದ್ದು. ಇದೆಲ್ಲ ನೋಡುವಾಗ ರಾಘವೇಂದ್ರ ಸ್ವಾಮಿಗಳವರು ನಮ್ಮ ಮೊಗವೀರ ಸಮಾಜಕ್ಕೆ ವಿಶೇಷವಾಗಿ ಅನುಗ್ರಹಿಸಬೇಕು ಅಂತ ಹೇಳಿ ಆ ಕಡಲ ತೀರದಲ್ಲಿ ಅಲ್ಲಿ ಬಂದು ಕುಳಿತಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ನೆನೆಸಿ, ಅಲ್ಲಿ ಸುವ್ಯವಸ್ಥಿತವಾದ ಸುವಿಶಾಲವಾದಂತಹ ಕಟ್ಟಡ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು. ಅದೇ ಸಮುದಾಯದ ಜನಾಂಗ ಇಲ್ಲಿ ಬಹುಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅವರ ಒಂದು ಮುಗ್ಧ ಭಕ್ತಿಗೆ ರಾಘವೇಂದ್ರ ಸ್ವಾಮಿಗಳವರು, ಅವರಲ್ಲಿ ಹಣ ಇದೆಯೋ ಅಥವಾ ಯಾವ ಜಾತಿ, ಯಾವ ಭಾಷೆ, ಅವರ ಆಹಾರ ಪದ್ಧತಿ ಏನು, ಅವರು ಎಷ್ಟು ದೇಣಿಗೆಯನ್ನು ನೀಡ್ತಾರೆ, ಯಾವುದನ್ನೂ ರಾಘವೇಂದ್ರ ಸ್ವಾಮಿಗಳವರು ಲೆಕ್ಕಿಸದೆ ಆ ಎಲ್ಲ ಸಮುದಾಯವನ್ನು ಕೂಡ ವಿಶೇಷವಾಗಿ ಅನುಗ್ರಹಿಸಿ ಅವರನ್ನು ಹರಿಸ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಅಂತಹ ಒಂದು ದೊಡ್ಡ ಸಮುದಾಯದ ಒಂದು ಪ್ರಾಂತವಾದಂತಹ ಇಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಈ ಒಂದು ಮಠದ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡಿ ಭಕ್ತಿಯನ್ನು ಪ್ರದರ್ಶನ ಮಾಡಿ ಪೂಜೆಯಲ್ಲಿ ಪಾಲ್ಗೊಂಡು ದರ್ಶನವನ್ನು ಪಡೆದು ಪ್ರಸಾದವನ್ನು ಪಡೆದು ಒಂದು ಮಾನಸಿಕವಾಗಿ ದೈಹಿಕವಾಗಿ ಈ ಮಠದ ಏಳಿಗೆಗೆ ಎಲ್ಲರೂ ಕಾರಣರಾಗಿದ್ದೀರಿ. ಇಲ್ಲಿ ಕಾರಣ ಆಗದೇ ಇರತಕ್ಕಂಥವ್ರು ಅಂತಂದರೆ ಸ್ವಾಮಿಗಳು ಮಾತ್ರ. ಯಾಕೆ ಹೇಳಿದರೆ, ನಾವು ಬಹಳ ಬಾರಿ ಕರೆದರೂ ಕೂಡ ಪುರಾಣಿಕರು ನಾವು ಬರಲಿಕ್ಕಾಗಲಿಲ್ಲ, ತುಂಬ ತಡವಾಗಿ ಬಂದಿದ್ದೇವೆ, ನೀವೆಲ್ಲ ತುಂಬ ಭಾಗ್ಯವಂತರು, ರಾಯರ ಸೇವೆ ನಿಮ್ಮ ಒಂದು ವಿಶೇಷವಾದಂಥ ಒಂದು ಭಾಗ್ಯವಾಗಿ
ಬಹಳ ಸುಂದರವಾದಂತಹ ಮಠದ ನಿರ್ಮಾಣ ಅನ್ನುವಂಥದ್ದು ನಡೆದಿದೆ ಇಲ್ಲಿ. ಇನ್ನೂ ಇದು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಇಲ್ಲಿ ನಿಮಗೆಲ್ಲರಿಗೂ ಕೂಡ ಮುಕ್ತವಾದ ಅವಕಾಶ, ಮುಕ್ತವಾದಂತಹ ಪ್ರವೇಶ, ಮುಕ್ತವಾಗಿ ದರ್ಶನ ಮತ್ತು ಅವರ ಅನುಗ್ರಹ ಪಡೀಲಿಕ್ಕೆ ಎಲ್ಲ ಸಮುದಾಯದವರಿಗೂ ಕೂಡ ಮುಕ್ತವಾದ ಅವಕಾಶ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆಯಲ್ಲಿ ನಮ್ಮವರೇ ಆದಂತಹ ನಮ್ಮ ಕರ್ನಾಟಕ ಬ್ಯಾಂಕಿನ ಮುಖ್ಯಸ್ಥರಾದ ರಾಘವೇಂದ್ರ ಭಟ್ರವರು ಮತ್ತು ಇತರ ನಮ್ಮ ಮಗವೀರ ಸಮಾಜದ ಎಲ್ಲ ವಿಶೇಷವಾಗಿ ದಾನಿಗಳು, ಉದಾರ ಮನಸ್ಸಿನ ದಾನಿಗಳು, ನವಗ್ರಹ ಮತ್ತು ಈ ಹಾಲಿಗೆ ಹಾಸುಗಲ್ಲನ್ನು ಹಾಕಿದವರು, ಕಟ್ಟಡವನ್ನು ನೀಡಿ ಕಟ್ಟಿಸಿದವರು, ಹೀಗೆ ಬೇರೆ ಬೇರೆ ರೀತಿಯಾದ ದಾನ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ. ಇದಕ್ಕೆ ಈ ದೊಡ್ಡ ಪುಣ್ಯ ಕಾರ್ಯದಲ್ಲಿ ಯಾರಿಗೆ ಪುಣ್ಯ ಎಷ್ಟು ಅನ್ನುವಂಥದ್ದು ಒಂದು ಅಳತೆ ಮಾಡಬೇಕಾಗಿದೆ. ಸ್ಥಳವನ್ನು ನೀಡಿರತಕ್ಕಂತಹ ಪುರಾಣಿಕ ಕುಟುಂಬಕ್ಕೋ, ರಾಯರನ್ನು ಕರೆಸು ಅಂತ ಹೇಳಿದಂಥ ಪುರಾಣಿಕರ ತಾಯಿಗೋ, ಅಥವಾ ಈ ಪ್ರಾಂತದ ಜನತೆಗೋ, ಕಟ್ಟಡಕ್ಕೆ ದೇಣಿಗೆಯನ್ನು ನೀಡಿರತಕ್ಕಂತಹ ಉದಾರ ಮನಸ್ಸಿನ ದಾನಿಗಳಿಗೋ, ಅಥವಾ ಮಠಕ್ಕೆ ಬರುವಂತಹ ಎಲ್ಲ ಸಮುದಾಯದ ಭಕ್ತರಿಗೋ, ಯಾರಿಗೋ ಅಂತ ಒಂದು ಲೆಕ್ಕ ಮಾಡುವಾಗ ಒಂದು ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಒಂದು ಊರಿನಲ್ಲಿ ನೀರಿನ ಅಭಾವ, ವಾಟರ್ ಸ್ಕೇರ್ಸಿಟಿ ಇರುವಂತಹ ಪ್ರದೇಶದಲ್ಲಿ ಪಶು ಪಕ್ಷಿಗಳಿಗೆ, ಜನತೆಗೆ, ಎಲ್ಲರಿಗೂ ಕೂಡ ನೀರಿನ ಅಭಾವ ಅನ್ನುವಂಥದ್ದು ತುಂಬ ಆಗಿ ಬಹಳ ದುರ್ಭರವಾಗಿರುವಂತಹ ಒಂದು ಸನ್ನಿವೇಶ. ಆಗ ಸ್ವಲ್ಪ ಪ್ರಮಾಣದ ನೀರಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳ, ಆ ಹಳ್ಳಕ್ಕೆ ಒಂದು ಗುಬ್ಬಚ್ಚಿ ಅಂತ ಹೇಳ್ತಾರೆ, ಅದು ಬಂದು ಅಲ್ಲಿ ವಿಹಾರ ಮಾಡಿ ಸ್ವಲ್ಪ ವಿಸ್ತಾರ ಮಾಡಿತಂತೆ. ಅದೇ ಸ್ಥಳಕ್ಕೆ ನೀರನ್ನು ಕಂಡ್ರೆ ಇಷ್ಟಪಡುವಂತಹ ಒಂದು ಹಂದಿ ಬಂತು. ಆ ಹಂದಿ ಬಂದು ಅಲ್ಲಿ ಒದ್ದಾಡಿ ಇನ್ನಷ್ಟು ದೊಡ್ಡ ಹೊಂಡವನ್ನಾಗಿ ಮಾಡಿತು. ಅಲ್ಲಿ ಹೆಚ್ಚಿನ ನೀರಿನ ಶೇಖರಣೆ ಆಯಿತು. ಅಲ್ಲಿ ಒಂದು ಕಾಡೆಮ್ಮಿ ಬಂತು. ಅಲ್ಲಿ ಅದು ಕೂಡ ನೀರನ್ನು ಕಂಡ್ರೆ ಬಹಳ ಇಷ್ಟ. ಅಲ್ಲಿ ಒದ್ದಾಡಿ ಇನ್ನೂ ದೊಡ್ಡ ಒಂದು ಹೊಂಡವನ್ನಾಗಿ ಮಾಡಿತು. ಇನ್ನೂ ಹೆಚ್ಚಿನ ನೀರು ಬಂತು. ಆನೆ ಬಂತು. ಆನೆಯು ಕೂಡ ಆ ಹೊಂಡದಲ್ಲಿ ಮುಳುಗಿ ಆಟಾಡಿ ವಿಹಾರ ಮಾಡಿ ದೊಡ್ಡ ಕೆರೆ ರೂಪದಲ್ಲಿ ಅದನ್ನು ಮಾಡಿತು. ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಅಲ್ಲಿ ಶೇಖರಣೆ ಆಯಿತು. ಈ ಎಲ್ಲ ಪ್ರಾಣಿಗಳ ಒಂದು ಚಲನವಲನದಿಂದ ವಿಸ್ತಾರಗೊಂಡಂತಹ ಈ ಹೊಂಡ ಒಂದು ಆ ಪ್ರಾಂತದ ದೊರೆಯ ಮಂತ್ರಿಗಳು ಒಂದು ಪ್ರಯಾಣ ಬೆಳೆಸುವಾಗ ಬಂದು ನೋಡಿದ್ರಂತೆ. ಈ ತನಕ ಇಲ್ಲದೇ ಇರತಕ್ಕಂತಹ ಹೊಂಡ ಇಲ್ಲಿ ದೊಡ್ಡ ಒಂದು ಕೆರೆ ಥರ ಕಾಣ್ತಾ ಇದೆ, ತುಂಬ ನೀರಿನ ಶೇಖರಣೆ ಆಗಿದೆ. ಇದನ್ನು ನಾವು ನಮ್ಮ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡಿ ಒಂದು ಕೆರೆಯಾಗಿ ಕಟ್ಟಿದರೆ ಇದು ಎಲ್ಲ ಜನತೆಗೆ ಒಳಿತಾಗ್ತದೆ ಅಂಥೇಳಿ ಮಂತ್ರಿ ಯೋಚನೆ ಮಾಡಿದ್ರಂತೆ. ಆದರೆ ಮಂತ್ರಿ ಯೋಚನೆ ಮಾಡಿದ ಕ್ಷಣಕ್ಕೆ ಫಂಡ್ ಬಿಡುಗಡೆ ಆಗೋದಿಲ್ಲ. ಅವನು ರಾಜನಿಗೆ ಹೇಳಿದ್ದಂತೆ. ರಾಜ ಹೇಳಿದ, ಹಾಗಿದ್ದರೆ ನಮ್ಮ ಜನತೆಗೆ ಒಳಿತಾಗಲು ನಾನು ನನ್ನ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡ್ತೇನೆ, ಇದನ್ನು ನೀವು ಕೆರೆಯಾಗಿ ಕಟ್ಟಿ ಒಂದು ಜನತೆಗೆ ನೀರಿನ ಅಭಾವವನ್ನು ನೀಗಿಸುವಂಥ ಒಂದು ಕಾರ್ಯವನ್ನು ಮಾಡೋಣ ಅಂತ ಹೇಳಿದ. ಕೊನೆಗೆ ಕಟ್ಟಡವಾಯಿತು, ಕೆರೆ ಆಯಿತು, ದೊಡ್ಡ ಪ್ರಮಾಣದ ನೀರು ಅಲ್ಲಿ ಶೇಖರಣೆ ಆಯಿತು. ತನ್ಮೂಲಕವಾಗಿ ನೀರಿನ ಸರಬರಾಜು ಆಯಿತು, ನೀರಿನ ಕೊರತೆ ಎನ್ನುವಂಥದ್ದು ಪರಿಹಾರವಾಯಿತು. ಎಲ್ಲರೂ ಸಂತೋಷವಾಗಿ ಸುಖಿಗಳಾದರು. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಮೇಲಿನ ಲೆಕ್ಕಪತ್ರ ಪರಿಶೋಧಕರಾದ ಚಿತ್ರಗುಪ್ತರು ಎಲ್ಲ ಬರಿತಾ ಬಂದರು. ಇವರು ಇಂಥದ್ದು ಮಾಡಿದರು, ಈ ಪ್ರಾಣಿ ಇಂಥದ್ದು ಮಾಡಿತು, ಹಾಗೆ ಮಾಡಿತು, ಹೀಗೆ ಮಾಡಿತು ಅಂತ ಎಲ್ಲ ಮಾಡಿ ಕೊನೆಗೆ ಇದೊಂದು ಪುಣ್ಯ ಕಾರ್ಯ, ನಾನ್ನೋದಕ ಸಮಂದಾನಂ ಅಂತಿದೆ. ಇವತ್ತು ಯಾವ ದಾನವನ್ನು ಮಾಡಬೇಕಾದ್ರೆ, ಒಂದು ಮಗಳನ್ನು ಕೊಡಬೇಕಾದ್ರೆ ಅವರ ಕುಲ ಗೋತ್ರ, ಅವರ ಕಸಬು ಮತ್ತು ಅವರಿಗೇನು ಆಸ್ತಿ ಉಂಟು, ಏನು ಓದಿದ್ದಾನೆ ಎಲ್ಲ ವಿಚಾರ ಮಾಡಬೇಕು. ಮತ್ತು ಒಂದು ವಿದ್ಯೆಯನ್ನು ಕೊಡಬೇಕಾದ್ರೆ ಇವನು ಸರಿಯಾಗಿ ಈ ವಿದ್ಯೆಗೆ ಅರ್ಹನ ಅಥವಾ ಅವನಿಗೆ ಯೋಗ್ಯತೆ ಇದೆಯೋ ಇಲ್ಲವೋ, ನಾವು ಹೇಳುವಂಥ ವಿದ್ಯೆಯನ್ನು ಅವನು ಗ್ರಹಣ ಮಾಡ್ತಾನೋ ಇಲ್ಲೋ ಅಂತ ವಿಚಾರ ಮಾಡಿ ಅವನಿಗೆ ವಿದ್ಯಾದಾನ ಮಾಡಬೇಕು. ಹೀಗೆ ಬೇರೆ ಬೇರೆ ದಾನವನ್ನು ಮಾಡಬೇಕಾದ್ರೆ ಅವರನ್ನು ವಿಚಾರ ಮಾಡಿ ಮಾಡಬೇಕು. ಆದರೆ ಎರಡು ದಾನಗಳಿಗೆ ಮಾತ್ರ ಯಾವ ಕುಲ, ಯಾವ ಭಾಷೆ, ಯಾವ ಜನಾಂಗ ಯಾವುದೂ ಇಲ್ಲ. ಯಾವುದು ಅಂತಂದರೆ ಅನ್ನದಾನ ಮತ್ತು ಜಲದಾನ. ಇದಕ್ಕೆ ಎಲ್ಲರೂ ಕೂಡ ಅರ್ಹರಾಗಿರ್ತಕ್ಕಂಥವ್ರು.
ಇಂತಹ ದಾನ ಬಹಳ ಪುಣ್ಯಪ್ರದವಾಗಿರ್ತಕ್ಕಂಥದ್ದು. ಇಂತಹ ಜಲದಾನ ಅನ್ನುವಂಥದ್ದು ಇಲ್ಲಿ ನಡೆದಿದೆ. ಈ ಪುಣ್ಯವನ್ನು ಯಾರಿಗೆ ನೀಡಬೇಕು ಅಂತ ಮಂಡೆ ಬಿಸಿ ಮಾಡಿಕೊಂಡ. ಆಗ ಕೊನೆಗೆ ಯಮರಾಜನಿಗೆ ಹೇಳಿದ, ಸ್ವಾಮಿ, ನಾನು ಈ ಲೆಕ್ಕವನ್ನೆಲ್ಲ ಬರದೆ, ಆದರೆ ಯಾರಿಗೆ ಈ ಪುಣ್ಯವನ್ನು ನಾವು ಎಷ್ಟು ಶೇರ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳಿದ. ಯಮರಾಜನು ಹೇಳಿದ, ಇದು ಒಳ್ಳೆ ಕೆಲಸ ಆಗಿದೆ, ನಾನು ಅವ್ರಿಗೆ ಹೇಳ್ತೇನೆ ಇವ್ರಿಗೆ ಹೇಳ್ತೇನೆ ಅಂತೆಲ್ಲ ಕೊನೆಗೆ ಹೇಳಿದ. ಒಬ್ಬೊಬ್ಬರು ಬಂದು ಒಂದೊಂದು ಕೆಲಸವನ್ನು ಮಾಡದೇ ಇದ್ದರೆ ಇದು ಇಷ್ಟು ದೊಡ್ಡ ಕೆರೆಯಾಗಿ ಆಗ್ತಾ ಇರಲಿಲ್ಲ. ಒಂದು ಗುಬ್ಬಿ ಬಂದು ಅಲ್ಲಿ ಒದ್ದಾಡಿ ದೊಡ್ಡದು ಮಾಡದೇ ಇದ್ದರೆ ಹೆಚ್ಚಿನ ನೀರಿನ ಶೇಖರಣೆ ಆಗ್ತಾ ಇರಲಿಲ್ಲ. ಹಂದಿ ಬಂದು ಮಾಡದೇ ಇದ್ರೆ ಆಗ್ತಿರಲಿಲ್ಲ. ಕೋಣ ಬಂದು ಮಾಡಿದರೆ ಆಗ್ತಾ ಇರಲಿಲ್ಲ. ಆನೆ ಬರದೇ ಇದ್ದರೆ ಇನ್ನೂ ದೊಡ್ಡದಾಗ್ತಿರಲಿಲ್ಲ. ಇದೆಲ್ಲ ಪ್ರಾಣಿಗಳು ಬಂದಾಯಿತು. ಇದನ್ನು ಮಂತ್ರಿ ನೋಡದೇ ಇದ್ದರೆ ಅದು ಕೆರೆಯಾಗಿ ಆಗ್ತಾ ಇರಲಿಲ್ಲ. ಮಂತ್ರಿ ನೋಡಿದ ಕ್ಷಣಕ್ಕೆ ಕೆರೆ ಆಗಲಿಲ್ಲ. ರಾಜ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡಿದ್ದಕ್ಕೆ ಆದದ್ದು. ಹಾಗಾಗಿ ಇದು ಯಾರಿಗೆ ಕೊಡಬೇಕು ಅಂತ ತುಂಬ ಮಂಡೆ ಬಿಸಿ ಮಾಡಿಕೊಂಡು ಕೊನೆಗೆ ಹೇಳಿದರು, ನಮಗೆ ಇದ್ರ ಗೋಜೆ ಬೇಡ, ಷಡೈತೆ ಸಮಭಾಗಿನಃ. ಒಂದು ಪುಣ್ಯ ಕಾರ್ಯವನ್ನು ಇವರು ಮಾಡಿದ್ದಾರೆ, ಇದಕ್ಕೆ ಇವರಿಗಿಷ್ಟು ಅಂತ ಪರ್ಸೆಂಟೇಜನ್ನು ಅಳಿಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಈ 6 ಜನಗಳಿಗೆ ಸಮಾನವಾದ ಪುಣ್ಯ ಅನ್ನುವಂಥದ್ದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದರು. ಹಾಗಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡುವಾಗ ದೈವ ಕಾರ್ಯ, ಗುರು ಹಿರಿಯರ ಕಾರ್ಯವನ್ನು, ಸಮಾಜದ ಹಿರಿಯರ ಕಾರ್ಯವನ್ನು, ದೀನ ದಲಿತರ ಒಂದು ಪೋಷಣೆಗೆ ಮಾಡುವ ಕಾರ್ಯಗಳಿಗೆ ಇದು ಪುಣ್ಯ ಕಾರ್ಯಗಳು. ಇದಕ್ಕೆ ಯಾರಿಗೆ ಪುಣ್ಯ ಅಂತ ತೀರ್ಮಾನ ಬೇಡವೇ ಬೇಡ, ಎಲ್ಲರಿಗೂ ಪುಣ್ಯ ಅಂತ ಹೇಳಿದರು. ಹಾಗೆ ಇಂತಹ ಮಠವನ್ನು ಇಲ್ಲಿ ಕಟ್ಟಿಸಿ, ಅದಕ್ಕೆ ಭೂದಾನವನ್ನು ಮಾಡಿ, ಕಟ್ಟಡವನ್ನು ಕಟ್ಟಿ, ಪ್ರತಿಷ್ಠಾಪನೆಯನ್ನು ಮಾಡಿಸಿ, ಅನ್ನದಾನವನ್ನು ಮಾಡಿ, ಈ ಭವ್ಯವಾದ ಭವನವನ್ನು ನಿರ್ಮಾಣ ಇದೆಲ್ಲ ಮಾಡುವಾಗ ಯಾರೊಬ್ಬರಿಗೆ ಪುಣ್ಯ ಅಂತ ನಾವು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಪುಣ್ಯ ಈ ಉಪ್ಪುಂದ ಮಠಕ್ಕೆ ಸಂಬಂಧಪಟ್ಟಂಥ ಸಮಸ್ತ ಭಕ್ತರಿಗೆ, ಜಾತ್ಯತೀತವಾದ ಸಮಸ್ತ ಭಕ್ತರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ನೀಡಿ ಅವರನ್ನು, ಅವರ ಕುಟುಂಬವನ್ನು, ಬಂಧು ಬಾಂಧವರನ್ನ, ಸ್ನೇಹಿತರನ್ನು ಎಲ್ಲರನ್ನು ಕೂಡ ರಕ್ಷಣೆ ಮಾಡಲಿ ಅಂತ ಮಾತ್ರ ರಾಯರಲ್ಲಿ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥಿಸಿಕೊಂಡು, ಇದು ಮಂತ್ರಾಲಯದ ಮಠವೋ ಸ್ವಾಮಿಗಳ ಮಠವೋ ಅಲ್ಲ, ಇದು ಭಕ್ತರ ಮಠ, ನಿಮ್ಮ ಮಠ ಇದು. ಆದ್ದರಿಂದ ನೀವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಏನು ಕಟ್ಟಿ ಬೆಳೆಸಿದ್ದೀರಿ, ಈ ಮಠವನ್ನು ಇಲ್ಲಿ ರಾಯರ ಸೇವೆಯನ್ನು ಮಾಡಿಕೊಂಡು ರಾಯರ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಬೇಕು. ಮತ್ತು ವರ್ಷಕ್ಕೆ ಒಮ್ಮೆ ಆದರೂ ಮಂತ್ರಾಲಯಕ್ಕೆ ನೀವು ಬರಬೇಕು. ಒಮ್ಮೆ ಬಾರದಕ್ಕಾಗದೇ ಇದ್ದರೆ ರಾಯರೇ ಇಲ್ಲಿದ್ದಾರೆ, ನಿಮಗೆ ದರ್ಶನವನ್ನು ನೀಡಿ ಅನುಗ್ರಹವನ್ನು ಮಾಡ್ತಾರೆ ಅಂತ ಎಲ್ಲರ ಪರವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ನಮ್ಮ ಪುರಾಣಿಕರು ಅವರ ಕುಟುಂಬದ ವತಿಯಿಂದ ಏನೆಲ್ಲ ಕಾರ್ಯಗಳು ನಡೆಸ್ತಾ ಇದ್ದಾರೆ ನಮಗೆ ಅತ್ಯಂತ ತೃಪ್ತಿದಾಯಕವಾಗಿದೆ. ಅವ್ರು ಹೇಳಿದರು, ಈ ಕಟ್ಟಡ ಎಲ್ಲ ನೋಡಿ ಸ್ವಾಮಿಗಳು ಸರಿ ಇದೆ ಅಂತ ಹೇಳ್ತಾರೋ ಏನೋ, ಅಥವಾ ಇದಕ್ಕೆ ಏನಾದರೂ ವ್ಯತ್ಯಾಸ ಹೇಳ್ತಾರೋ ಅಂತ ಹೇಳಿದರು. ಯಾವ ಕರೆಕ್ಷನ್ನೂ ಮಾಡಲಿಕ್ಕೆ ಇಲ್ಲ, ಎಲ್ಲ ರೀತಿಯಲ್ಲಿಯೂ ಕೂಡ 100ಗೆ 100% ಪರ್ಫೆಕ್ಟಾಗಿ ಈ ಕಟ್ಟಡ ನಿರ್ವಹಣೆ ಮತ್ತು ವ್ಯವಸ್ಥೆ ಎಲ್ಲವೂ ಕೂಡ ಆಗಿದೆ ಅಂತ ಅನ್ನುವಂತಹ ಪೂರ್ಣ ತೃಪ್ತಿಯನ್ನು ಹೇಳ್ತಾ, ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಅಭಿನಂದಿಸಿ, ಪುರಾಣಿಕರ ಕುಟುಂಬವನ್ನು ಅಭಿನಂದಿಸಿ, ಕ್ಷೇತ್ರ ದೇವತೆಯಾದಂತಹ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಅಭಿನಂದಿಸಿ, ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದ ಅಭಿನಂದನೆಗಳನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.